ಉಚಿತ ಕಾನೂನು ಸೇವೆಗಾಗಿ ಇಂದು ಕಾನೂನು ರಥ ಅನ್ನುವಂತಹ ವಾಹನ ಚಾಲನೆ ನೀಡಿರುವಂಥದ್ದು ಉದ್ಘಾಟನೆ ಕೂಡ ಆಗಿದೆ. ಸದ್ಯ ನಾನೀಗ ಬೆಂಗಳೂರಿನ ಈ ಒಂದು ಹೈಕೋರ್ಟ್ ಬಳಿ ಇದ್ದೀನಿ. ಈ ಒಂದು ನ್ಯಾಯ ರಥದ ಒಳಭಾಗದಲ್ಲಿದ್ದೀನಿ. ನ್ಯಾಯ ರಥದಲ್ಲಿ ಯಾವ ರೀತಿಯಾದಂತಹ ಸೇವೆಗಳು ಸಿಗುತ್ತೆ, ನ್ಯಾಯ ರಥ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಸದ್ಯ ನಮ್ಮೊಂದಿಗೆ ನಿಶ್ಚಲ್ ಅವರಿದ್ದಾರೆ. ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಿಶ್ಚಲ್ ಅವರೇ, ಇದು ನ್ಯಾಯ ರಥ ವಾಹನ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ, ಯಾವ ಉದ್ದೇಶಕ್ಕಾಗಿ ನ್ಯಾಯ ರಥ ವಾಹನವನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ ಅನ್ನುವಂಥದ್ದು? ಸೊ ಇದು ನ್ಯಾಯ ರಥ ಅಂದರೆ ಒಂದು ಮೊಬೈಲಲ್ಲಿ ಗಾಡಿ ಮೇಲೆ ಚಲಿಸುವ ಒಂದು ನ್ಯಾಯಾಂಗದ ರೀತಿ. ಸೊ ಇಲ್ಲಿ ನಮ್ಮದು ಮೇಯ್ನಾಗಿ ನೋಡಿದ್ರೆ NLS ನಾಲ್ಸಾ ಇದೆ, ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಅದು ನ್ಯಾಷನಲ್ ಲೆವೆಲಲ್ಲಿ ಕೆಲಸ ಮಾಡುತ್ತೆ. ಮತ್ತು ಕರ್ನಾಟಕಕ್ಕೆ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದೆ. ಮತ್ತು ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನೋರು ಇರ್ತಾರೆ. ಸೊ ಇವಾಗ ನಾಲ್ಸಾದವರು ಒಂದು ಮ್ಯಾಂಡೇಟ್ ಮಾಡಿದರು, ಎಲ್ಲ ಸ್ಟೇಟ್ ಅವರು ಒಂದು ಮೊಬೈಲ್ ಯೂನಿಟ್ನ ಇದು ಮಾಡಬೇಕು ಅಂತ. ಸೊ ಆ ಟೈಮಲ್ಲಿ ನಮ್ಮ ರಾಮಯ್ಯ ಲಾ ಕಾಲೇಜಿಂದ ಐಡಿಯಾ ಇದ್ದಿದ್ದರಿಂದ ಪಿಚ್ಚಿನ್ ಮಾಡಿ ಇಲ್ಲಿ ಇಬ್ಬರು ಕೊಲಾಬ್ರೇಟಿವ್ ಆಗಿ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತು ರಾಮಯ್ಯ ಕಾಲೇಜ್ ಆಫ್ ಲಾ ಇಬ್ಬರು ಕೊಲಾಬ್ರೇಟಿವ್ ಆಗಿ ಇದೊಂದು ವಾಹನನೇ ಇವತ್ತು ಇನಾಗ್ರೇಟ್ ಮಾಡಿದ್ದೀವಿ. ಇದು ನಿಮ್ಮದು ಕೆಲಸ ಎಲ್ಲೆಲ್ಲಿ ಮಾಡುತ್ತೆ ಅಂದರೆ ರೂರಲ್ ಏರಿಯಾ, ಹಳ್ಳಿಗಳು, ಇಲ್ಲ ಸಿಟಿ ಒಳಗಡೆ ಎಲ್ಲೆಲ್ಲಿ ಕಾನೂನು ಅರಿವು ಇಲ್ಲ ಅಂದರೆ ಎಲ್ಲೆಲ್ಲಿ ಕಾನೂನು ಸಮಸ್ಯೆ ಇದೆ, ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ವಿಷಯನ ಅಲ್ಲಲ್ಲಿ ಸ್ಪಾಟಲ್ಲಿ ಬಗೆಹರಿಸ್ಬೋದು, ಅಲ್ಲೆಲ್ಲ ಹೋಗಿ ಇದು ಕೆಲಸ ಮಾಡುತ್ತೆ ಇದೊಂದು ಗಾಡಿ. ಓಕೆ, ಅಂದರೆ ಇದು ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ ಇದು ಅನ್ನುವಂಥದ್ದು? ಕೆಲವರು ವಯಸ್ಸಾದವರು ಇರ್ತಾರೆ, ಅಥವಾ ಅಂಗವಿಕಲರು ಇರ್ತಾರೆ, ಇವರಿಗ ಅಥವಾ ಏನು ಮೇನ್ ಕಾನ್ಸೆಪ್ಟ್ ಏನು, ಉದ್ದೇಶ ಏನು ಅನ್ನುವಂಥದ್ದನ್ನು ಕೇಳ್ತಾರೆ. ಇವಾಗ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಕೆಳಗಡೆ ಮ್ಯಾಂಡೇಟ್ ಇದೆ, ಯಾರ್ಯಾರಿಗೆ ಫ್ರೀಯಾಗಿ ಲೀಗಲ್ ಅವರು ಜನಗಳಿಗೆ ಏನು ಗೊತ್ತಾಗಬೇಕು ಅಂದರೆ ಫಸ್ಟು ಒಂದು 5-6 ಕ್ಯಾಟಗರಿ ಅವ್ರಿಗೆ ಫ್ರೀಯಾಗಿ ಕೋರ್ಟವರೇ ಲಾಯರ್ಗಳು ಕೊಡ್ತಾರೆ ಲೀಗಲ್ ಸರ್ವಿಸಸ್ ಕೆಳಗಡೆ. ಸೊ 5 ಕ್ಯಾಟಗರಿ ಬಂದು ನಮ್ಮ ಬಸ್ ಹಿಂದೆಗಡೆಯಲ್ಲಿ ಪ್ರಿಂಟ್ ಹಾಕಿದ್ದೀವಿ. ಒಂದು ಮಹಿಳೆಯರು, ಮಕ್ಕಳು, ಹ್ಯೂಮನ್ ಟ್ರಾಫಿಕಿಂಗು, ಮತ್ತು ಹಿಂದುಳಿದ ವರ್ಗದವರು, ಅದಾಗಿದ ಮೇಲಿಂದ ಈ ಮಾಸ್ ಡಿಸಾಸ್ಟರು, ಅರ್ತ್ಕ್ವೇಕು ಇದೆಲ್ಲ ಬಂದು ಸಫರ್ ಆಗಿರ್ತಾರಲ್ಲ ಅವರು, ಮತ್ತು ವಯಸ್ಸಾದವ್ರಿಗೆ, ಮತ್ತು ಪ್ರಿಸನಲ್ಲಿರೋರಿಗೆ, ಇವ್ರಿಗೆಲ್ಲರಿಗೂ ಫ್ರೀ ಲೀಗಲ್ ಏಡ್ ಅನ್ನೋದು ಸಿಗುತ್ತೆ. ಸೊ ಇವರೆಲ್ಲರೂ ಬಳಸ್ಕೊಬೋದು. ಇವರೆಲ್ಲರೂ ಇದೇನು ತಿಳ್ಕೊಬೇಕು ಅಂದರೆ ಎಲ್ಲ ರಾಜ್ಯದಲ್ಲೂ ಎಲ್ಲ ಡಿಸ್ಟಿಕ್ಕಲ್ಲೂ ಲೀಗಲ್ ಸರ್ವಿಸಸ್ ಅಥಾರಿಟಿ ಅನ್ನೋದಿದೆ. ಅವ್ರು ಬಂದು ಫ್ರೀ ಲೀಗಲ್ ಏಡ್ ಕೊಡ್ತಾರೆ ಅವ್ರ ಮ್ಯಾಂಡೇಟ್ ಅವರು. ಇವಾಗ ಯಾರಿಗಾದರೂ ಲಾಯರ್ ಇಕ್ಕಕ್ಕೆ ಇದಾಗಲಿಲ್ಲ, ಸ್ವಲ್ಪ ಕಾಸ್ಟ್ ಇಲ್ಲ ಅಂದರೆ ಇವ್ರು ಫ್ರೀಯಾಗೇ ಕೊಡ್ತಾರೆ. ಮತ್ತು ಸೊ ಇದು ಗಂಡಸ್ರಿಗೂ ಅವ್ರ ಇನ್ಕಮ್ ಏನಾದ್ರು 3 ಲಕ್ಷದ ಕೆಳಗಡೆ ಇದ್ದರೆ ಅವ್ರಿಗೂ ಫ್ರೀ ಲೀಗಲ್ ಏಡ್ ಅನ್ನೋದಿದೆ ಕರ್ನಾಟಕದಲ್ಲಿ. ಸೊ ಇವರೆಲ್ಲ ಬಳಸ್ಕೊಬೋದು. ಇದು ಬಿಟ್ಟರೆ ಈ ಗಾಡಿನ ಮೇಯ್ನ್ಲಿ ಅಲ್ಲಿ ಒಬ್ಬರು ಜಡ್ಜ್ ಕುಂತ್ಕೊಂತಾರೆ ಸೀಟಲ್ಲಿ. ಮೀಡಿಯೇಷನ್ ಅನ್ನೋದಿದೆ, ಆರ್ಬಿಟ್ರೇಷನ್ ಅನ್ನೋದಿದೆ, ಅದಕ್ಕೆ ಮೇಯ್ನ್ ಪರ್ಪಸ್ಸು. ಮತ್ತು ಆನ್ ದಿ ಸ್ಪಾಟ್ ಚಿಕ್ಕ ಚಿಕ್ಕ ಕೆಲಸಗಳು ಇರ್ತಾವೆ ನೋಡಿ, ಯಾವುದೋ ಚಿಕ್ಕ ಚಿಕ್ಕ ಮ್ಯಾಟ್ರುಗಳಾಗಿರ್ತವೆ, ಅಲ್ಲಲ್ಲೇ ಬಗೆಹರಿಸ್ಕೊಂಬಿಡ್ಬೋದು. ಅಂಥ ಮ್ಯಾಟ್ರ್ ಇದ್ದರೆ ಅಲ್ಲೇ ಆನ್ ದಿ ಸ್ಪಾಟ್ ಏನೋ ಒಂದು ಡಿಸಿಷನ್ ತೊಗೊಳೋ ಥರ ಇದೆ. ಪ್ಲಸ್ ವಿಡಿಯೋ ಕಾನ್ಫರೆನ್ಸು ಇದೆ, ಅಲ್ಲಿಂದ ಯಾರು ವಿಡಿಯೋ ಕಾಲ್ ಮಾಡಿ ಇನ್ನೊಂದು ಪಾರ್ಟಿ ಇದ್ದರೆ ಇಲ್ಲೇ ಎಲ್ಲ ಬಗೆಹರಿಸೋ ಥರ. ಅಂದರೆ ಆ ಒಂದು ಜಿಲ್ಲೆಯ ಅಥವಾ ತಾಲೂಕಿನ ನ್ಯಾಯವಾದಿಗಳಾಗಿರ್ಬೋದು, ಅವರು ಕೂಡ ಇಲ್ಲಿ ಭಾಗವಹಿಸ್ತಾರ? ಅಂದರೆ ಎರಡೂ ಪರ ವಿರೋಧದ ವಕೀಲರು ಕೂಡ ಇಲ್ಲಿ ಭಾಗವಹಿಸ್ತಾರೆ? ಹೇಗಿರುತ್ತೆ ಇಲ್ಲಿ ವಾತಾವರಣ ಅನ್ನೋದು? ಹೌದು, ಹಂಗೆ ಇರುತ್ತೆ. ಇವಾಗ ಅಲ್ಲಿ ಮೇಯ್ನಾಗಿ ಒಂದು ಜಡ್ಜ್ ಚೇರ್ ಇದೆ, ಅಲ್ಲಿ ಇವ್ರು ಬರ್ತಾರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್. ಸೊ ಅವ್ರು ಬಂದು ಅಲ್ಲಿ ಕುಂತ್ಕೊಂಡು ಇಲ್ಲೆಲ್ಲ ಲಾಯರ್ಸ್ ಇರ್ತಾರೆ, ಪಾರ್ಟೀಸ್ ಇರ್ತಾರೆ. ಇದಿಷ್ಟು ನ್ಯಾಯ ರಥದಲ್ಲಿ ಯಾವ ರೀತಿಯಂತಹ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ನಿಶ್ಚಿತ್ ಅವರು ಮಾಹಿತಿಯನ್ನು ನೀಡಿದರು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.